ಸವಿತಾ ಅವಳು ಈ ಕಡೆಗೆ ಬರುತ್ತಿದ್ದಾಳೆ. ಬರಲಿ 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 ಬರಲಿ. ತಂದೆ ಮಾರುತೇಶ್ವರ, ಈ ಬಡವರನ್ನು ರಕ್ಷಿಸೋ ಭಾರ ನಿನ್ನದಾಗಿದೆಯಪ್ಪ. ನಿನ್ನ ಅನುಗ್ರಹದಿಂದ ನಮ್ಮ ಬಡತನವನ್ನು ದೂರ ಮಾಡಿದೆ. ಅಷ್ಟೇ ಅಲ್ಲ, ನನ್ನ ಮೈದುನನಿಗೆ ನೌಕರಿಯನ್ನು ಸಹ ಕೊಡಿಸಿದೆ. ಆದರೆ ಆ ದುಷ್ಟ ನಾಗರಾಜನ ತಂಗಿಯನ್ನು ನನ್ನ ಮೈದುನ ಮದುವೆ ಮಾಡಿಕೊಳ್ಳಬೇಕು ಅಂತ ಹೊರಟಿದ್ದಾನೆ. ಈಗ ಆ ನಾಗರಾಜನ ಕಡೆಯಿಂದ ನಮ್ಮ ಸಂಸಾರವನ್ನು ಕಾಪಾಡೋ ಭಾರ ನಿನ್ನನೆ ಕೊಡುವೆಯಪ್ಪ. ಬಲು ಅವಸರದಿಂದ ಯಾವ ಕಡೆಗೆ ಹೊರಟಿದ್ದೀಯಾ ಸಹಿತ? ಹಾಗೇನೂ ಇಲ್ಲ ಸೌಕರ್ಯ, ಈಗ ತಾನೇ ಮನೆಗೆ ಹೋಗಬೇಕಂತ ಹೊರಟಿದ್ದೆ. ನೋಡಿ, ನಮ್ಮ ಯಜಮಾನರು ನಿಮ್ಮ ಮನೆಗೆ ಮದುವೆ ವಿಷಯ ಮಾತನಾಡಬೇಕು ಅಂತ ಹೊರಟಿದ್ದಾರೆ. ಮದುವೆ? ನನಗೆ ಮದುವೆ ಬೇಡ ಸವಿತಾ. ನಿನ್ನಂತ ಸುಂದರವಾದ ಹೆಣ್ಣುಗಳಿದ್ದರೆ ಅಷ್ಟೇ ಸಾಕು. ಇಲ್ಲ ಅಂದ್ರೆ ನಿಮ್ಮ ಪರಿಣಾಮ ನೆಟ್ಟಗಾಗುವುದಿಲ್ಲ. ನೋಡಿ, ನನ್ನ ಮೈದುನನ ಜೊತೆ ಅದು ಅಲ್ಲದೆ ನಿಮ್ಮ ತಂಗಿಯ ವಿಷಯವನ್ನು ಮದುವೆ ವಿಷಯ ಮಾತನಾಡಬೇಕು ಅಂತ ಹೋಗಿದ್ದಾರೆ ಅಂತ ಹೇಳಿದೆ ಅಷ್ಟೇ. ಬರಲಿ ಸವಿತಾ, ಬರಲಿ ಬರಲಿ, ಅದಕ್ಕೆ ನಾನೆಂದಿಗೂ ಬೇಡ ಅಂದಿಲ್ಲ. ಆದರೆ ನನ್ನ ಆಸೆಯಂತೆ ನೀನು ನನ್ನ ಪಟ್ಟದ ಅರಸಿ ಆಗುತ್ತಾ ಎಲ್ಲೋ ಸಾವುಕಾರ, ಏನಂತ ಮಾತಾಡ್ತಾ ಇದ್ದೀಯ ನೀನು? ಈ ವಿಷಯ ಏನಾದ್ರೂ ನನ್ನ ಗಂಡ ಮತ್ತು ನನ್ನ ಮೈದುನರಿಗೆ ಗೊತ್ತಾಯ್ತು ಅಂದ್ರೆ ನಿನ್ನನ್ನು ತುಂಡು ತುಂಡಾಗಿ ಕತ್ತರಿಸಿ ಹಾಕ್ತಾರೋ ನಾಯಿ. ಅಷ್ಟೇ ಅಲ್ಲ, ಹೆಣ್ಣು ಮಕ್ಕಳ ಮೇಲೆ ಗಾಬರಿಯನ್ನು ಹಾಕುತ್ತಿರುವ ಕಣ್ಣನ್ನೇ ಕಿತ್ತು ಹಾಕುವ ರಣಚಂಡಿ ನಾರಾಯಣನ ಸೇವನೆಗೆ. ನೀನು ರಣಚಂಡಿ ಆದರೂ ಅದು, ಇಲ್ಲ ಚಂಡಿ ಚಾಮುಂಡಿ ಆದರೂ ಅದು. ಈ ನಾಗರಾಜ ಆಸೆ ಪಟ್ಟಿದ್ದನ್ನು ಬಿಟ್ಟಿಲ್ಲ, ಬಿಡುವುದೂ ಇಲ್ಲ. ಸವಿತಾ, ಆ ಬಡವನ ಮನೆಯಲ್ಲಿದ್ದು ಗಂಜಿ ಕುಡಿದು ಬದುಕುವುದಕ್ಕಿಂತ ಈ ನಾಗರಾಜನ ಅರಮನೆಗೆ ಬಂದುಬಿಡು. ನಿನ್ನನ್ನು ಸುಪ್ಪತ್ತಿಗೆಯಲ್ಲಿ ಬಳಸುತ್ತೇನೆ. ಬೆಂಕಿ ಹಚ್ಚೋ ಹಾಡಿನ ಸುಗರ ಸುಪ್ಪತ್ತಿಗೆ. ದೇವರಂತ ನನ್ನ ಗಂಡನಿಗೆ ಮೋಸ ಮಾಡಿ ನಿನ್ನಂತ ನೋಡು, ನನ್ನನ್ನು ಯಾರಂತ ತಿಳಿದುಕೊಂಡಿವೆ. ನಿನ್ನ ತಂಗಿಯನ್ನು ನನ್ನ ಮೈದುನನಿಗೆ ಮದುವೆಯನ್ನು ಮಾಡಿಕೊಟ್ರೆ ನಾನು ನಿನಗೆ ತಂಗಿ ಆಗುತ್ತೇನೆ. ತಂಗಿ ಎನ್ನುವ ಶಬ್ದಕ್ಕೆ ಮಸಿ ಬರುವ ನೀನೊಬ್ಬ ನಾಮಾರ್ಥ ಗಂಡಸು. ನಿನ್ನ ಹಾಳು ಪುರಾಣ ಹೇಳಿದರೆ ಕೇಳುತ್ತೇನೆಂದು ತಿಳಿದೆಯಾ? ನೀನಾಗೆ ಬರ್ತೀಯೋ ಇಲ್ಲ ನಿನ್ನನ್ನು ಹೊತ್ತುಕೊಂಡು ಹೋಗಬೇಕು. ಬಿಡು ಸೌಕರ್ಯ, ದಯವಿಟ್ಟು ನಿನ್ನ ಕೆಟ್ಟ ಕೆಲಸವನ್ನು ಮಾತ್ರ ಮಾಡಬೇಡಿ. ನಿಮ್ಮ ಕಾಲಿಗೆ ಮತ್ತು ಬೇಡಿಕೊಂತೀನಿ ಸೌಕರ್ಯ. ಸವಿತಾ, ಈ ರೀತಿ ನೀನು ಮೊಸಳೆ ಕಣ್ಣೀರು ಸುರಿಸಿದರೆ ಆ ಕಣ್ಣೀರಿಗೆ ಕರಗುತ್ತೇನೆಂದು ತಿಳಿದ್ರಿಯಾ? ಅದು ನನ್ನ ಕನಸಿನ ಮಾತು. ಅಂತ ಕಣ್ಣೀರಿಗೆ ಕರಗುವ ವ್ಯಕ್ತಿ ಈ ನಾಗರಾಜ ಅಲ್ಲ. ಹೇ ಸವಿತಾ, ನಿನ್ನ ಸೌಂದರ್ಯದ ಸವಿಯನ್ನು ನಾನು ಸವಿಯಬೇಕೆಂದು ಬಹಳ ದಿನದಿಂದ ಕನಸು ಕಂಡಿದ್ದೆ. ಆ ಕನಸು ಈಗ ಕೂಡಿ ಬಂದಿದೆ. ನನ್ನ ಕಾಮದಾಹವನ್ನು ಈಡೇರಿಸುವ. ಸೌಕರ್ಯ ಬೇಡ, ನನ್ನ
ಪವಿತ್ರವಾದ ಶೀಲವನ್ನು ಮುಟ್ಟಿ ಅಪವಿತ್ರ ಮಾಡಬೇಡಿ ಸೌಕರ್ಯ, ಅಪವಿತ್ರ ಮಾಡಬೇಡಿ. ಈ ನನ್ನ ದೇಹ ಏನೇ ಇದ್ರೂ ನನ್ನ ಗಂಡನಿಗೆ ಮಾತ್ರ ಮೀಸಲು. ಗಂಡ ಗಂಡಸ್ತನವಿಲ್ಲದ ಗಂಡ ಅವನಂತ ಬಂಡನೆಂದು ನಿನಗಿನ್ನು ಗೊತ್ತಿಲ್ಲ ಸವಿತಾ. ಸುಮ್ಮನೆ ನನ್ನನ್ನು ನಿನ್ನ ಗಂಡನೆಂದು ತಿಳಿದುಕೊಂಡು ಬಾ. ಎಲ್ಲ ನಾಗರಾಜ, ಇನ್ನೊಂದು ಸಲ ಮಾತನಾಡುತ್ತೆ ಆದ್ರೆ ನಿನ್ನ ಮೈ ಚರ್ಮ ಸುರಿದು ನನ್ನ ಗಂಡ ಬಿಟ್ಟು ಹೊಚ್ಚಪ್ಪನೆ. ನಿನಗೆ ಬರೀ ಬಾಯಿ ಮಾತಿನಿಂದ ಕೇಳಿದರೆ ಕೇಳುವಂತ ನನ್ನ ಮನೆಯೋ ನಿನಗೆ ಬರುತ್ತಾರವೇ ಸರಿ ಸರಿ. ನನ್ನ ಮಗನೇ ಕೈ ಬಿಡುವ ಮಾತೆಯನ್ನು ಯಾವನೆಲ್ಲೇನು ನನ್ನ ಕಾಲದಲ್ಲಿ ಅಡ್ಡಕ್ಕೆ ಬಂದವರು ರೋಷಾಗ್ನಿ. ಇವನು ಮಗಳಿಂದ ರೋಷಾಗ್ನಿ ಅಲ್ಲ, ನಿನ್ನ ಸಣ್ಣ ಗಂಡನಿಗೆ ಸಮಾಧಾನ ಎತ್ತಿ ಬಂದಿರುವ ರೋಷಾಗ್ನಿ. ನೀನು ಯಾವ ತರ ಬಂದರೆ ನನಗೇನು ಸುಮ್ಮನೆ ಹೊರಟೋಗಿಲ್ಲ. ರಾಜ ಸುಮ್ಮನೆ ಹೋಗುವುದಕ್ಕೆ ಕೈಗೆ ಬೆಳೆ ಕೊಟ್ಟು ನಿಂತಿಲ್ಲ ನಾಗರಾಜ. ನಿನ್ನನ್ನು ಎಂದೇ ಸಂಹಾರ ಮಾಡುತ್ತಿದ್ದೆ, ಆದರೆ ಅದಕ್ಕೆ ಸಮಯ ಬರಲೆಂದು ಕಾಯುತ್ತಿದ್ದೇನೆ. ಸಮಯ ಬಂದರೆ ನಿನ್ನನ್ನು ಎಂದೋ ಸಾಯಿಸಿ ಬಿಡುತ್ತೇನೆ. ನೀನು ಯಾರು? ಯಾವುದಕ್ಕೆ ಬಂದಿದೆಯಾ ಚೆನ್ನಾಗಿ ಗೊತ್ತಿರೋ ಶನಿ ಶನಿ ಹಳೆ ದೇಶವನ್ನು ಕನಸಲ್ಲಿಟ್ಟುಕೊಂಡು ಸೇಡು ತೀರಿಸಿಕೊಳ್ಳಲು ಬಂದಿರುವ ಹಿಂದಿನ ನೆನಪು ತೆಗೆದು ವರ್ತಿಸಬೇಡಲೇ ನನ್ನೆದೆಯ ಜ್ವಾಲೆಯನ್ನು. ಈಗಲೇ ಸಾಯಿಸಬೇಕೆನಿಸುತ್ತದೆ, ಆದರೆ ಒಂದೇ ಒಂದು ಕಾರಣಕ್ಕೆ ಸುಮ್ಮನೆ ಬಿಟ್ಟಿದ್ದೇನೆ. ಇಲ್ಲ ಇಷ್ಟಷ್ಟ ನೀನು ಈ ಭೂಮಿ ಮೇಲೆ ಇರಲಿಲ್ಲ. ಈ ನಾಗರಾಜನ ಮೈ ಮುಟ್ಟೋದಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ಸುಮ್ಮನೆ ಕಿರಿಚಬೇಡ ಮಗಳೇ. ಹೇಳೇ ಹೆಣ್ಣೆ, ಒಂದು ಆ ದ್ವಾಪರ ಯುಗದಲ್ಲಿ ಆ ದುಶ್ಯಾಸನ ಆ ದ್ರೌಪದಿಯ ಸೀರೆಯನ್ನು ಎಳೆದು ಹೋದಾಗ ಆ ಶ್ರೀಕೃಷ್ಣ ಬಂದೆನೆಂದು ಆ ದ್ರೌಪದಿ